ಜಾಮೀನು ಕೋರಿ ನಟ ದರ್ಶನ್ ಅರ್ಜಿ ಸಲ್ಲಿಕೆ ಬೆಂಗಳೂರು ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ದರ್ಶನ್ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಯಾವಾಗ ಜಾಮೀನು ಅರ್ಜಿ ಸಲ್ಲಿಕೆ ಅನ್ನೋ ಪ್ರಶ್ನೆ ಇತ್ತು. ಆದರೆ ಜಾಮೀನು ಕೋರಿ ನಟ ದರ್ಶನ್ ಮೊದಲ ಬಾರಿಗೆ ಈಗ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದಾಗಿದೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ಇದುವರೆಗೆ ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆ ಯಾವುದೇ ಕುರುಹನ್ನ ಕೊಟ್ಟಿರಲಿಲ್ಲ. ಯಾವಾಗ ಅನ್ನೋ ಬಗ್ಗೆ ಪ್ರಶ್ನೆ ಇತ್ತು. ಆದರೆ ಈಗ ಫೈನಲಿ ದರ್ಶನ್ ಪರ ವಕೀಲರು ಜಾಮೀನು ಕೋರಿ ನಟ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಈಗಾಗಲೇ ಪವಿತ್ರ ಗೌಡ ಉಳಿದಂತವರೊಂದು 3-4 ಮಂದಿ ಅರ್ಜಿ ಸಲ್ಲಿಸಿದ್ರು. ಅದು ರಿಜೆಕ್ಟ್ ಆಗಿತ್ತು. ಆದರೆ ಈಗ ದರ್ಶನ್ ಪರ ವಕೀಲರಿಂದ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿದೆ. ಜಾಮೀನು ಕೋರಿ ನಟ ದರ್ಶನ್ ಅರ್ಜಿ ಸಲ್ಲಿಕೆ. ಯಾಕಂದ್ರೆ ಆರೋಪ ಪಟ್ಟಿ ಸಿಕ್ಕ ನಂತರ ಏನೆಲ್ಲ ಆರೋಪಗಳನ್ನ ಮಾಡಲಾಗಿದೆ ಚಾರ್ಜ್ ಶೀಟ್ ಅನ್ನು ಗಮನಿಸಿ ವಕೀಲರು ನಾವು ಬೇಲ್ ಅರ್ಜಿಯನ್ನು ಸಲ್ಲಿಸ್ತೀವಿ ಅನ್ನೋದನ್ನ ಹೇಳಿದ್ರು. ಆದರೆ ಈಗ ದರ್ಶನ್ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಮೇಶ್, ಇದೀಗ ಫೈನಲಿ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಸೊ ಏನ್ ಮಾಹಿತಿ ಇದೆ, ಈ ಕ್ಷಣಕ್ಕೆ ಏನ್ ಅಪ್ಡೇಟ್ ಇದೆ ರಮೇಶ್? ಅವಿನಾಶ್, ಎಷ್ಟು ದಿನ ಅಂದ್ರೆ ಚಾರ್ಜ್ ಶೀಟ್ ಆಗ್ಲಿ ಅಂತೇಳಿ ಕಾಯ್ತಾ ಇದ್ರು. ಮತ್ತೆ ಚಾರ್ಜ್ ಶೀಟ್ ಆದ್ಮೇಲೆ ಅವ್ರ ಪರ ವಕೀಲರ ಜೊತೆ ಮಾತಾಡಿ ಈಗ ಸಿ.ವಿ. ನಾಗೇಶ್ ಅವರು ಇದನ್ನೆಲ್ಲ ಡ್ರಾಫ್ಟ್ ಮಾಡಿದ್ದಾರೆ. ನಿನ್ನೆ ಅವರ ಕಚೇರಿಯಲ್ಲಿ ಇದು ಡ್ರಾಫ್ಟ್ ಆಗಿದೆ. ಆನಂತರ ವಕೀಲ ಸುನೀಲ್ ಮೂಲಕ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಸಿ.ವಿ. ನಾಗೇಶ್ ಅವರೇನೆ ಇದರಲ್ಲಿ ವಾದ ಮಂಡಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ನಿನ್ನೆ ಅವರ ಕಚೇರಿಯಲ್ಲಿ ಡ್ರಾಫ್ಟ್ ಆಗಿರೋದ್ರಿಂದ ಅವರೇ ಬಂದು ವಾದವನ್ನ ಮಂಡಿಸಬಹುದು. ಮತ್ತೆ ಚಾರ್ಜ್ ಶೀಟ್ ಆಗಿರೋದ್ರಿಂದ ಚಾರ್ಜ್ ಶೀಟ್ ಅಲ್ಲಿರುವಂತ ಲೂಪ್ ಹೋಲ್ಸ್ ಏನಿದೆ ಅಥವಾ ಅದರಲ್ಲಿರುವಂತ ಅಂಶಗಳೇನಿದೆ ಅದನ್ನ ಆಧರಿಸಿ ವಾದ ಮಂಡಿಸೋರಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಇನ್ವೆಸ್ಟಿಗೇಷನ್ ಮುಗ್ದಿರೋದ್ರಿಂದ ಜಾಮೀನು ಕೊಡಬೇಕು ಅಂತೇಳಿ ಮಾಡಿದ್ದಾರೆ. ಮತ್ತೆ ಜಾಮೀನಲ್ಲಿ ಅಂದ್ರೆ ಏನೇನ್ ಷರತ್ತುಗಳನ್ನ ಕೋರ್ಟ್ ವಿಧಿಸುತ್ತೋ ಆ ಎಲ್ಲಾ ಷರತ್ತುಗಳಿಗೆ ಬದ್ಧವಾಗಿರ್ತೀವಿ. ಹೀಗಾಗಿ ಏನು ಜಾಮೀನು ಕೊಡಬೇಕು ಅಂತೇಳಿ ಅರ್ಜಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಅರ್ಜಿ ವಿಚಾರಣೆ ಇವತ್ತು ಅಥವಾ ಸೋಮವಾರ ನಡೆಯುವಂತ ಸಾಧ್ಯತೆ ಇದೆ, ಅಥವಾ ಮಂಗಳವಾರ ನಡೀಬಹುದು. ಯಾಕಂದ್ರೆ ಸೋಮವಾರದಿಂದ ಏನು ಹಿರಿಯ ವಕೀಲರು ಕೂಡ ಇಲ್ಲದೆ ಇರೋದ್ರಿಂದ ಇವತ್ತು ಅಥವಾ ಸೋಮವಾರ ಅಥವಾ ಮಂಗಳವಾರ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗುತ್ತಾ ಅಥವಾ ರೆಗ್ಯುಲರ್ ಜಾಮೀನು ಕೋರ್ಟ್ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಮತ್ತೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಈಗ SP ಸಮಯಾವಕಾಶ ಕೇಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಮುಂದಿನ ವಾರ ಈ ಅರ್ಜಿ ವಿಚಾರಣೆ ನಡೆಯೋದು, ಏನಾದ್ರೂ ಒಂದು ಆದೇಶ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಮುಂದಿನ ವಾರ ದರ್ಶನ್ ಜೈಲೋ ಬೇಲೋ ಅನ್ನೋದು ಮುಂದಿನ ವಾರದಲ್ಲಿ ತಿಳಿದು ಬರುತ್ತೆ. ಅವಿನಾಶ್, ರಮೇಶ್, ಈಗ ಯಾವ ಗ್ರೌಂಡ್ಸ್ ಮೇಲೆ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತ ಅಂದ್ರೆ ಏನು ಕಾರಣಗಳನ್ನು ಕೊಟ್ಟಿರಬೇಕು? ಜಾಮೀನು ಕೊಡಬೇಕಾದ್ರೆ ಏನೆಲ್ಲ ಕಾರಣಗಳನ್ನು ಕೊಟ್ಟಿರಬಹುದು ಅಂತ ಈಗ ವಕೀಲರು? ಅವಿನಾಶ್, ಮುಖ್ಯವಾಗಿ ಅವ್ರು ಹೇಳ್ತಿರೋದೇನಂದ್ರೆ ಈ ಕೇಸಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ಮುಗ್ದಿದೆ, ಈಗ ತನಿಖೆ ಮುಗ್ದಿದೆ. ಮತ್ತೆ ಇದರಲ್ಲಿ ಏನು ಕೊಲೆ ಉದ್ದೇಶ ಇರ್ಲಿಲ್ಲ ಅನ್ನುವಂಥದ್ದು ಇವ್ರ ವಾದ. ಅಂದ್ರೆ ಕೊಲೆ ಅಲ್ಲ ಅದು, ಮತ್ತೆ ಇದರಲ್ಲಿ ದರ್ಶನ್ ಪಾತ್ರ ಇಲ್ಲ. ಆದ್ರೆ ಇದು ಮುಂದೆ ಟ್ರಯಲ್ ಅಲ್ಲಿ ಅದೆಲ್ಲ ಸಾಬೀತಾಗಬೇಕಾಗತ್ತೆ. ಆದ್ರೆ ಈ ಹಂತದಲ್ಲಿ ಈಗಾಗಲೇ ತನಿಖೆ ಮುಗ್ದಿರೋದ್ರಿಂದ ಮತ್ತೆ ಈ ಹಂತದಲ್ಲಿ ದರ್ಶನ್ ತನಿಖೆಗೆ ಒಳಗಾಗೋ ಅವಶ್ಯಕತೆ ಇಲ್ದಿರೋದ್ರಿಂದ ಜಾಮೀನು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಹಲವು ಕಾನೂನಿನ ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಏನು ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡಿರೋದು, ಮತ್ತೆ ಇದುವರೆಗೂ ಜಾಮೀನು ಅರ್ಜಿ ಸಲ್ಲಿಸದೇ ಇರುವಂತದ್ದು, ಮತ್ತೆ ಎಲ್ಲಾ ರೀತಿ ತನಿಖೆಗೆ ಸಹಕಾರ ಕೊಟ್ಟಿರೋದ್ರಿಂದ ಈ ಕೇಸ್ನಲ್ಲಿ ಜಾಮೀನು ಕೊಡಬೇಕು. ಮತ್ತೆ ಮುಂದೆನೂ ಕೂಡ ತನಿಖೆ ಆಗ್ಲಿ ಅಥವಾ ಕೋರ್ಟ್ ವಿಚಾರಣೆಗಾಗ್ಲಿ ನಾವು ಸಹಕರಿಸ್ತೀವಿ ಅಂತೇಳಿ ಅರ್ಜಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಕೋರ್ಟ್ ನಲ್ಲಿ ಏನಾದ್ರು ಇವತ್ತು ಅರ್ಜಿ ವಿಚಾರಣೆ ನಡೆದ್ರೆ ಇವತ್ತು ಕೇವಲ ನೋಟಿಸ್ ಅಷ್ಟೇ ಆಗುತ್ತೆ, ಅಂದ್ರೆ SPPಗೆ ನೋಟಿಸ್ ಅಷ್ಟೇ ಆಗುತ್ತೆ. ಅದಾದ್ಮೇಲೆ ಮುಂದಿನ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಆ ವಾದ ಮಂಡನೆ ಸಮಯದಲ್ಲಿ ಏನೇನು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವಿನ್ನೂ ಕಾದ್ ನೋಡ್ಬೇಕಾಗತ್ತೆ. ರಮೇಶ್, ಈಗ ಏನಾದರೂ ನಿರೀಕ್ಷಣಾ ಜಾಮೀನು ಅಂತ ಸಿಕ್ಕಂತ ಸಂದರ್ಭದಲ್ಲಿ ಹೊರಬರುವಂತ ಒಂದು ಚಾನ್ಸಸ್ ಎಷ್ಟಿದೆ? ಜೊತೆಗೆ ಸಾಕ್ಷ್ಯನಾಶ ಅನ್ನೋ ಪ್ರಶ್ನೆಗೆ ಬರೋದಿಲ್ಲ, ಬಹುತೇಕ ಮೇ ಬಿ ಎಲ್ಲಾ ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕಿರೋದ್ರಿಂದ. ಆದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಅನ್ನೋ ವಿಚಾರ ಇರುತ್ತಾ ಏನಾದರೂ? ಅದ್ರ ಆಪೋಸಿಟ್ ಈಗ ಏನು PP ಕಡೆಯಿಂದ ಬರುತ್ತಾ ಅಂತ ಹೇಗೆ ಅಂತ? ಖಂಡಿತ. ಯಾಕೆಂದ್ರೆ ಈಗಾಗಲೇ ಏನು SPP ಇದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾರೆ. ಅದರಲ್ಲಿ ಖಂಡಿತ ಈಗಾಗಲೇನೆ ದರ್ಶನ್ ಮೇಲೆ ಇದೇ ಆರೋಪ ಇದೆ. ಅವರು ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡೋದು ಕೂಡ ಒಂದು ಸೆಕ್ಷನ್ ಇದೆ ದರ್ಶನ್ ವಿರುದ್ಧ. ಹೀಗಾಗಿ ದರ್ಶನ್ ಈಗ ಅರ್ಜಿ ಸಲ್ಲಿಸಿರೋದಕ್ಕೆ ಖಂಡಿತ ಇದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾರೆ. ಅದರಲ್ಲಿ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ದರ್ಶನ್ ಪ್ರಭಾವಿ ಮತ್ತೆ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹೀಗಾಗಿ ಒಂದ್ ವೇಳೆ ಅವ್ರಿಗೆ ಜಾಮೀನನ್ನ ಕೊಟ್ರೆ ಆಗ ಅದು ಸಮಸ್ಯೆ ಆಗುತ್ತೆ, ವಿಚಾರಣೆಗೆ ಸಮಸ್ಯೆ ಆಗುತ್ತೆ, ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡ್ಬೋದು. ಯಾಕಂದ್ರೆ ಕೋರ್ಟ್ ಮುಂದೆ ಈಗ ಏನೇ ಸಾಕ್ಷಿಗಳಿದ್ರು ಕೂಡ ಅಥವಾ ಈಗಾಗಲೇ ಇನ್ವೆಸ್ಟಿಗೇಷನ್ ಅಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಬಂದಿದ್ರು ಕೂಡ ಕೋರ್ಟ್ ಮುಂದೆ ಆ ಸಾಕ್ಷಿಗಳೆಲ್ಲ ಬಂದು ಹೇಳಿಕೆಯನ್ನ ಕೊಡಬೇಕಾಗತ್ತೆ. 164 ಸ್ಟೇಟ್ಮೆಂಟ್ ಅಲ್ಲಿ ಆಗಿದ್ರು ಕೂಡ ಕೋರ್ಟ್ ಮುಂದೆ ಈಗೇನ್ ಸಾಕ್ಷ್ಯ ಕೊಡ್ತಾರೆ ಅದನ್ನೇ ಕೋರ್ಟ್ ನಿಲ್ಲೋದ್ರಿಂದ ಮುಂದೆ ಹೀಗಾಗಿ ವಿಚಾರಣೆ ಆಗೋವರೆಗೂ ಅಂದ್ರೆ ಸಾಕ್ಷಿ ವಿಚಾರಣೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತ ಹೇಳಿ ವಾದ ಮಂಡಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ
ಸಾಕ್ಷಿ ವಿಚಾರಣೆಗೆ ಮುಂಚೆನೆ ಜಾಮೀನು ಕೊಟ್ರೆ ಆಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಸಾಕ್ಷ್ಯ ನಾಶಕ್ಕೂ ಯತ್ನ ಮಾಡಬಹುದು. ಮತ್ತೆ ಈಗಾಗಲೇ ಕೆಲವು FIR ಗಳು ಕೂಡ ದಾಖಲಾಗಿದೆ. ಅಂದ್ರೆ ಈ ಕೇಸಲ್ಲಿ ಸಾಕ್ಷ್ಯ ನಾಶ ಯತ್ನ ಮಾಡಿದ್ದಾರೆ ಅಂತೇಳಿ. ಜೊತೆಗೆ ಕೆಲವು CCTV ಫುಟೇಜ್ ನಾಶ ಮಾಡಿರೋದಿರ್ಬೋದು, ಮತ್ತೆ ಈಗ ಅವ್ರ ಮೊಬೈಲ್ ಇದ್ದಂತ ಒಂದು ಡಾಟಾನ ನಾಶ ಮಾಡಿರೋದಿರ್ಬೋದು. ಹೀಗೆ ಸಾಕಷ್ಟು ಸಾಕ್ಷ್ಯ ನಾಶದ ಆರೋಪಗಳು ಈಗಾಗಲೇ ದರ್ಶನ್ ಮೇಲಿದೆ. ಹೀಗಾಗಿ ಈಗ ಏನಾದ್ರು ಜಾಮೀನು ಕೊಟ್ರೆ ಸಾಕ್ಷ್ಯ ನಾಶ ಮುಂದುವರಿಬಹುದು, ಮತ್ತೆ ಕೋರ್ಟ್ನ ವಿಚಾರಣೆಗೆ ಹಿನ್ನಡೆ ಆಗ್ಬೋದು ಅಂತ ಅಂಶವನ್ನು ಇಟ್ಕೊಂಡು ಅವ್ರು ಖಂಡಿತ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ. ಹೀಗಾಗಿ ಒಂದ್ ವೇಳೆ ಏನಾದ್ರು ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆದ್ರೆ ಇವತ್ತೇನೆ ಅಂದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ತಗೊಳ್ತಾರೆ. ಆಕ್ಷೇಪಣೆಯಲ್ಲಿ ಎಲ್ಲಾ ಅಂಶಗಳನ್ನ ಅವ್ರು ಪ್ರಸ್ತಾಪ ಮಾಡೋರಿದ್ದಾರೆ. ಹೀಗಾಗಿ ದರ್ಶನ್ಗೆ ಜಾಮೀನು ಸಿಗೋದು ಕೂಡ ಸುಲಭ ಅಲ್ಲ. ಯಾಕಂದ್ರೆ ಇನ್ನು ಸಾಕ್ಷ್ಯ ವಿಚಾರಣೆನೇ ಇನ್ನು ಕೋರ್ಟ್ ನಲ್ಲಿ ಆರಂಭ ಆಗಿಲ್ಲ. ಮತ್ತೆ ಇನ್ನು ಕೇಸ್ ಕಮಿಟ್ ಆಗಿ ಅದಾದ್ಮೇಲೆ ಸಾಕ್ಷ್ಯ ವಿಚಾರಣೆ ಅಂದ್ರೆ ಏನು ಚಾರ್ಜಸ್ ಫ್ರೇಮ್ ಆಗಬೇಕು, ಆರೋಪ ನಿಗದಿ ಆಗಬೇಕು. ಹೀಗಾಗಿ ಇನ್ನೂ ಕಾಲಾವಕಾಶ ಬೇಕಾಗಿರೋದ್ರಿಂದ ಇದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾರೆ. ಅವಿನಾಶ್, ಧನ್ಯವಾದ ರಮೇಶ್.